ಶ್ರೀಮಂತ ಮಕ್ಕಳ ಶೋಕಿ ಅಂತಿಂತದಲ್ಲ, ಸಿನಿಮಾ ಮೋಚು ಮಸ್ತಿ ಅಂತ ಮನಸ್ಸಿಗೆ ಬಂದಂತೆ ಖರ್ಚು ಮಾಡ್ತಾರೆ. ಬೆಂಗಳೂರಿನ ಮಲ್ಲೇಶ್ವರಂ ಸ್ಟೇಷನ್ನ ಪೊಲೀಸರು ಅರೆಸ್ಟ್ ಮಾಡಿದ ಶ್ರೀಮಂತರ ಮನೆಯ ಇಬ್ಬರು ಮಕ್ಕಳು ಕೂಡ ಅಂಥವ್ರೆ. ಆದರೆ ಖರ್ಚಿಗೆ ಮನೆಯಲ್ಲಿ ದುಡ್ಡು ಕೊಡ್ತಿದ್ದಾಗ ಅವರು ಮಾಡ್ತಿದ್ದ ಕೆಲಸ ಇದೆಯಲ್ಲ, ಅದು ಮಾತ್ರ ಬೆಚ್ಚಿ ಬೀಳಿಸುವಂಥದ್ದು. ಹೆಸರು ಮಧು, ದೊಡ್ಡ ವ್ಯಾಪಾರಿಯ ಮಗ, ಉದ್ಯೋಗ ಕಳ್ಳತನ. ಹೆಸರು ಭರತ್, ಸಾಫ್ಟ್ವೇರ್ ಇಂಜಿನಿಯರ್ ಮಗ, ಉದ್ಯೋಗ ಕಳ್ಳತನ. ಇವರಿಬ್ಬರು ಕೋಟ್ಯಾಧೀಶರ ಮಕ್ಕಳು, ಇಬ್ಬರೂ ಪದವೀಧರರು. ಆದರೆ ವಿಲಾಸಿ ಜೀವನ ನಡೆಸೋದೇ ಇವರ ಕೆಲಸ. ಪ್ರತಿದಿನ ಬಾರು, ಪಬ್ಬು, ಡಿಸ್ಕೋಥೆಕ್ಗಳಲ್ಲಿ ನೀರಿನಂತೆ ದುಡ್ಡು ಖರ್ಚು ಮಾಡ್ತಿದ್ರು. ಹಣ ಇಲ್ಲದ ಸಮಯದಲ್ಲಿ ತಂದೆ ತಾಯಿಯ ಸ್ನೇಹಿತರ ಕುಟುಂಬಕ್ಕೆ ಹೋಗುತ್ತಿದ್ದ ಇವರು ಆ ಮನೆಯ ಬೀಗದ ಕೀಗಳನ್ನು ನಕಲು ಮಾಡಿಕೊಳ್ತಿದ್ರು. ಆ ಮನೆಯಲ್ಲಿ ಯಾರೂ ಇಲ್ಲದಿದ್ದಾಗ ನಕಲಿ ಕೀಗಳ ಮೂಲಕ ಮನೆಯಲ್ಲಿದ್ದ ಲಕ್ಷಾಂತರ ರೂಪಾಯಿ ನಗದು, ಚಿನ್ನಾಭರಣ ದೋಚುತ್ತಿದ್ರು. ಮಾರನೇ ದಿನ ಅದೇ ಮನೆಗೆ ಹೋಗಿ ಮನೆ ಮಂದಿಗೆ ಸಮಾಧಾನ ಹೇಳ್ತಾ ಇದ್ರು. ಹೀಗಾಗಿ ಇವರ ಮೇಲೆ ಯಾರಿಗೂ ಸಂಶಯ ಬಂದಿರಲಿಲ್ಲ. ಹೀಗೆ ರಾಜಾಜಿನಗರ ಮತ್ತು ಸುಬ್ರಹ್ಮಣ್ಯ ನಗರದಲ್ಲಿನ 4 ಮನೆಗಳಲ್ಲಿ ಒಟ್ಟು 38 ಲಕ್ಷ ಮೌಲ್ಯದ ಚಿನ್ನಾಭರಣ ದೋಚಿದ್ದಾರೆ. ಕದ್ದ ದುಡ್ಡಿನಲ್ಲಿ ಕಂಠಪೂರ್ತಿ ಕುಡಿದು ಪೊಲೀಸರ ಜೊತೆ ಅನುಚಿತವಾಗಿ ವರ್ತಿಸಿದಾಗ ಅಚಾನಕ್ಕಾಗಿ ಮಲ್ಲೇಶ್ವರಂ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ವಿಚಾರಣೆ ತೀವ್ರಗೊಳಿಸಿದಾಗ ಮಾಡಿರೋ ಕೆಲಸ ಬಾಯ್ಬಿಟ್ಟಿದ್ದಾರೆ. ಸಾಕಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ರೆ ನಮಗೆ ಗೊತ್ತಾಯಿತು, ಅದೇ ಮನೇಲಿ ಇರ್ತಕ್ಕಂಥ ಹುಡುಗರು ಅವರ ಶ್ರೀಮಂತರ ಮಕ್ಕಳು ದಿವಸ ನಾವು ಎಂಜಾಯ್ ಮಾಡಬೇಕು, ನಾವು ಊಟ ಮಾಡಬೇಕು, ಹೋಟೆಲಿಗೆ ಹೋಗಬೇಕು, ಗಾಡಿನಲ್ಲಿ ಓಡಾಡಬೇಕು, ಕಾರಲ್ಲಿ ಓಡಾಡಬೇಕು ಅಂತ ಒಂದು ಆಸೆ ಆಮಿಷದಿಂದ ಸುಮಾರು 4-5 ಮನೆಗಳಲ್ಲಿ ಕಳ್ತನ ಮಾಡಿ ದೊಡ್ಡ ಸುಮಾರು 700 ಗ್ರಾಮ್ 800 ಗ್ರಾಮ್ ಬಂಗಾರವನ್ನು ಕಳ್ತನ ಮಾಡ್ಕೊಂಡು ಹೋಗಿದ್ರು. ಅಂಥ ಕೇಸನ್ನು ಪತ್ತೆ ಮಾಡಿ ನಾವು ಸುಮಾರು 1.5 kg ಬಂಗಾರವನ್ನು ಪತ್ತೆ ಮಾಡಿದ್ದೀವಿ ಒಂದೇ ಕೇಸಲ್ಲಿ. ಮತ್ತೊಂದೆಡೆ ಪೀಣ್ಯದಲ್ಲಿ ಇಬ್ಬರು ದರೋಡೆಕೋರರನ್ನ ಪೊಲೀಸರು ಬಂಧಿಸಿದ್ದಾರೆ. ಬಾಡಿಗೆ ಮನೆ ಕೇಳೋ ನೆಪದಲ್ಲಿ ಬಂದ ಇಬ್ಬರು ಆರೋಪಿಗಳು ಮನೆಯಲ್ಲಿದ್ದ ಗೃಹಿಣಿಯನ್ನ ಕಟ್ಟಿಹಾಕಿದ್ದಾರೆ. ಬಳಿಕ ಪ್ರಜ್ಞೆ ತಪ್ಪುವ ಇಂಜೆಕ್ಷನ್ ನೀಡಿ ಮನೆಯಲ್ಲಿದ್ದ 1 kg ಚಿನ್ನಾಭರಣ ಲೂಟಿ ಮಾಡಿದ್ರು. ಪ್ರಕರಣ ದಾಖಲಿಸಿಕೊಂಡಿದ್ದ ಪಿಣ್ಯ ಪೊಲೀಸರು ಬಾಲರಾಜು, ಮುನಿರಾಜು ಎಂಬುವವರನ್ನ ಬಂಧಿಸಿ ಆರೋಪಿಗಳಿಂದ 300 ಗ್ರಾಂ ಚಿನ್ನಾಭರಣ ವಶಪಡಿಸಿಕೊಂಡಿದ್ದಾರೆ. ಅಡ್ವಾನ್ಸ್ ಕೊಡೋ ಥರ ಒಂದು ದೊಡ್ಡ ಲಾಂಗ್ ಎತ್ತಿಬಿಟ್ಟು ಅದನ್ನು ತೆಗೆದು ನನ್ನ ಮಗಳು ಕತ್ತಿಗೆ ಇಕ್ಕಿದ. ಅವಾಗ ನಾನು ಕಿರ್ಚ್ಕೊಂಡೆ. ಆಗ ಬಾಗಿಲು ಹಾಕ್ಬಿಟ್ಟ. ಈಗ ಹೇಳ್ದ, ನೀನು ಏನಾನ ಕಿರ್ಚಿ ಮಾಡಿದ್ರೆ ನಿನ್ನ ಮಗಳನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ದ. ಆಗ ನಾನು ಸರೆಂಡ್ರ್ ಆದೆ. ಮಾಡ್ದ ಜಯರಾಮ್ ಅನ್ನೋನು ಒಂದು ಇಂಜೆಕ್ಷನ್ ಎತ್ಕೊಂಡು ನನಗೆ ಕೊಟ್ಬಿಟ್ಟು ಹೇಳ್ದ, ಇನ್ನೂ ಏನೇನು ಒಡವೆ ಇದೆ ಎಲ್ಲ ಎಲ್ಲಿದೆ ಹೇಳು ಅಂತೇಳಿ ನನ್ನ ಮಾಂಗಲ್ಯ ಚೈನು, ನನ್ನ ಬಳೆ. ಹೀಗೆ ಒಟ್ಟು 212 ಜನ ಖದೀಮರನ್ನ ಬಂಧಿಸಿರುವ ಉತ್ತರ ವಲಯದ ಪೊಲೀಸರು ಒಟ್ಟು 299 ಪ್ರಕರಣಗಳನ್ನು ಪತ್ತೆ ಹಚ್ಚಿದ್ದಾರೆ. ಇವರೆಲ್ಲರಿಂದ ವಶಪಡಿಸಿಕೊಂಡ ವಸ್ತುಗಳ ಒಟ್ಟು ಮೌಲ್ಯ 4,40,00,000. ಇದು ಈ ವರ್ಷ ಬೆಂಗಳೂರು ಪೊಲೀಸರು ನಡೆಸಿದ ಅತಿ ದೊಡ್ಡ ಕಾರ್ಯಾಚರಣೆಯಾಗಿದೆ. ಇಂದು ಈ ಕುರಿತು ಪತ್ರಿಕಾಗೋಷ್ಠಿ ನಡೆಸಿದ ನಗರ ಪೊಲೀಸ್ ಆಯುಕ್ತ ಜ್ಯೋತಿ ಪ್ರಕಾಶ್ ಮಿರ್ಜಿ ವಶಪಡಿಸಿಕೊಂಡ ವಸ್ತುಗಳನ್ನು ಸಂಬಂಧಪಟ್ಟವರಿಗೆ ವಿತರಿಸಿದರು. ರವಿಕುಮಾರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಕಾರ್ಮಿಕರ ಕಲ್ಯಾಣದತ್ತ ಚಿಂತಿಸಬೇಕಾದ ಬೆಮೆಲ್ ಕಂಪನಿ ಕಾರ್ಮಿಕರನ್ನ ಅತಂತ್ರ ಸ್ಥಿತಿಗೆ ನೂಕಿದೆ. 50 ವರ್ಷ ಮೇಲ್ಪಟ್ಟ 43 ಮಂದಿಯನ್ನ ದಿಢೀರಂತ ಬೇರೆಡೆಗೆ ವರ್ಗಾಯಿಸಿದೆ. ಈ ಕ್ರಮವನ್ನು ಖಂಡಿಸಿ ನೂರಾರು ಕಾರ್ಮಿಕರು ಪ್ರತಿಭಟನೆ ನಡೆಸಿದ್ರು. ಬೆಂಗಳೂರಿನ ಬೆಮೆಲ್ ಕಂಪನಿ ಮುಂಭಾಗದಲ್ಲಿ ಇವತ್ತು 43 ಮಂದಿ ಕಾರ್ಮಿಕರು ಉಪವಾಸ ಸತ್ಯಾಗ್ರಹ ನಡೆಸಿದರು. ಇವರೆಲ್ಲರೂ 50 ವರ್ಷ ಮೀರಿದವರು. ಬೆಮೆಲ್ ಸಂಸ್ಥೆ 43 ಮಂದಿ ಕಾರ್ಮಿಕರನ್ನ ದಿಢೀರನೆ ಕೋಲಾರ ಶಾಖೆಗೆ ವರ್ಗಾಯಿಸಿದೆ, ಅದು ವಯಸ್ಸಾದವರನ್ನ. ಇದರಿಂದ ಕಾರ್ಮಿಕರ ಸ್ಥಿತಿ ಅತಂತ್ರವಾಗಿದೆ. ಈ ವಯಸ್ಸಿನಲ್ಲಿ ದಿಢೀರ್ ವರ್ಗ ಮಾಡಿದ್ರೆ ಹೇಗೆ ಅನ್ನೋದು ಕಾರ್ಮಿಕರ ಚಿಂತೆಯಾಗಿದೆ. ಒಬ್ಬೊಬ್ಬರದು ಒಂದೊಂದು ಕಥೆ. ಹೀಗಾಗಿ ಈ ಕ್ರಮ ಸರಿಯಲ್ಲ, ಇದನ್ನ ರದ್ದುಗೊಳಿಸಬೇಕು ಅಂತ ಕಾರ್ಮಿಕರು ಒತ್ತಾಯಿಸಿದರು. ತಕ್ಷಣ ಒಂದು ವಿಭಾಗದ ಒಂದು ಎಕ್ಸ್ಪಾನ್ಷನ್ ಅಂತ ಹೇಳ್ಬಿಟ್ಟು ಆಡಳಿತ ವರ್ಗ ಸಾಮೂಹಿಕವಾಗಿ ಇಲ್ಲಿಂದ KGF ಸಂಕೀರ್ಣಕ್ಕೆ ಅಲ್ಲೇ ನಮ್ಮ ಕಾರ್ಮಿಕರು ಆ ವಿಭಾಗದ ಉತ್ಪಾದನೆಯನ್ನು ಅವರು ಸಮರ್ಥವಾಗಿ ಮಾಡೋಕ್ಕೆ ತಯಾರಿದ್ದರೂ ಕೂಡ ಒಂದು ಅವೈಜ್ಞಾನಿಕವಾಗಿ ಇಲ್ಲಿಂದ ನಮ್ಮ ಸಹೋದ್ಯೋಗಿಗಳನ್ನು ಅವೈಜ್ಞಾನಿಕವಾಗಿ ವರ್ಗಾವಣೆ ಮಾಡ್ತಕ್ಕಂಥದ್ದನ್ನು. ಇಲ್ಲಿಂದ ಮೇನ್ ಗೇಟಿಂದ ನಾನು ನಮ್ಮ ವರ್ಕ್ ಸ್ಪಾಟ್ಗೆ ಹೋಗ್ಬೇಕಾದ್ರೆ 3 ತವ ಕೂತ್ಕೊಂಡು ಹೋಗ್ಬೇಕು ಮೇಡಮ್. ಅಂಥದ್ರಲ್ಲಿ ನನ್ನನ್ನು ಇದಕ್ಕೆ ಕೋಲಾರಕ್ಕೆ ನನ್ನನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ KGFಗೆ. ಈಗ ನಾನು ಇಲ್ಲೇ 3 ತವ ಕೂತ್ಕೊಂಡು ಹೋಗ್ಬೇಕಾದ್ರೆ KGFಗೆ ನಾನು ಯಾವ ರೀತಿ ಹೋಗಲಿ? ಏಜ್ ಬಂದು 51 ಇಯರ್ಸ್ ಆಗಿದೆ.
ಆಡಳಿತ ಮಂಡಳಿಯ ಈ ನಿರ್ಧಾರದಿಂದ ಕಂಪನಿಗೆ ಪ್ರತಿ ನೌಕರನಿಂದ ತಿಂಗಳಿಗೆ 16,000 ರೂಪಾಯಿ ಸಂಬಳ ಉಳಿತಾಯವಾಗುತ್ತೆ ಅನ್ನೋ ಹುನ್ನಾರ ವರ್ಗಾವಣೆ ಹಿಂದೆ ಅಡಗಿದೆ ಅನ್ನೋದು ನೌಕರರ ಆರೋಪ. ಮಾನವೀಯತೆ ದೃಷ್ಟಿಯಿಂದಾದರೂ ಬೆಮೆಲ್ ಕಂಪನಿ ಮತ್ತೊಮ್ಮೆ ವರ್ಗಾವಣೆ ಬಗ್ಗೆ ಚಿಂತಿಸಬೇಕಾಗಿದೆ. ನಂದಿನಿ ಜೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಹಣ ಅಂದ್ರೆ ಹೆಣಾನು ಬಾಯ್ ಬಿಡುತ್ತಂತೆ, ಇನ್ನು ಮನುಷ್ಯರು ಬಿಡ್ತಾರಾ ಹಣದ ದಾಹಕ್ಕೆ? ಅದೇನ್ ಬೇಕಾದ್ರೂ ಗೋಲ್ಮಾಲ್ ಮಾಡೋದಕ್ಕೆ ಮುಂದಾಗ್ತಾರೆ. ಹಾಫ್ ರೇಟ್, ಚೀಫ್ ರೇಟ್ ಅಂತ ಗ್ರಾಹಕರನ್ನ ಯಾಮಾರಿಸಿ ಅವಧಿ ಮೀರಿದ ಪಾನೀಯ, ಚಾಕ್ಲೇಟ್ಸ್ಗಳನ್ನ ಮಾರಾಟ ಮಾಡ್ತಿದ್ದ ಇಂತಹದ್ದೇ ಜಾಲವನ್ನ ವಿಲ್ಸನ್ ಗಾರ್ಡನ್ ಪೊಲೀಸರು ಭೇದಿಸಿದ್ದಾರೆ. ನೀವು ನೋಡ್ತಾ ಇರೋ ಈ ಪೆಪ್ಸಿ, ಕೋಕಾ ಕೋಲಾ, ಸ್ಲೈಸ್ ಚಾಕ್ಲೇಟ್ ಅನ್ನ ಸೇವಿಸಿದ್ರೆ ಅಷ್ಟೇ ಆಸ್ಪತ್ರೆ ಸೇರೋದು ಗ್ಯಾರಂಟಿ. ಇದರಲ್ಲಿ ಅಂತಹದ್ದೇನಿದೆ ಅಂತ ಹುಬ್ಬೇರಿಸಬೇಡಿ. ಇವೆಲ್ಲ ಅವಧಿ ಮೀರಿದ ಐಟಂಗಳು. ಇದನ್ನ ಅಪ್ಪಿತಪ್ಪಿ ಏನಾದರೂ ಕುಡಿದ್ರೆ ನಿಮ್ಮ ಜೀವಕ್ಕೆ ಕುತ್ತೋ. ಇದೇ ಅವಧಿ ಮೀರಿದ ಪಾನೀಯ, ಚಾಕ್ಲೇಟ್ಸ್ಗಳನ್ನು ವಿನಾಯಕನಗರದಲ್ಲಿ ಮಾರಾಟ ಮಾಡುತ್ತಿದ್ದ ಜಾಲವನ್ನ ಭೇದಿಸಿ ಸುಮಾರು 5 ಲಕ್ಷ ಮೌಲ್ಯದ ಪಾನೀಯ, ಚಾಕ್ಲೇಟ್ಸ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ವಿಲ್ಸನ್ ಗಾರ್ಡನ್ ಪೊಲೀಸರು. ಹುಳಿಮಾವಿನಲ್ಲಿರ್ತಕ್ಕಂಥ ಫುಡ್ ವರ್ಲ್ಡಿನ ಮ್ಯಾನೇಜರ್ ಆದಂಥ ಮದನ್ ಮತ್ತು ರಾಜೇಶ್ ಅಂತಕ್ಕಂಥವರು ಇವನು ಕೊಂಡ್ಕೊಂಡಿದ್ದಾನೆ ದೊರೆ ಸಿಂಗು. ಅಂದರೆ ಅವರು ಇವರಿಗೆ 50% ಮಾರಾಟ ಮಾಡಿದ್ದಾರೆ. ಅರ್ಧ ಬೆಲೆಗೆ ತಗೊಂಡು ಇದನ್ನು ಇವನು 70%, 80% ಗಿರಾಕಿಗಳು ಹೇಗೆ ಬರ್ತಾರೋ ಹಾಗೆ ಅದನ್ನು ಮಾರಾಟ ಮಾಡಿ ಇವನು ಹೆಚ್ಚು ಹಣ ಸಂಪಾದನೆ ಮಾಡ್ತಾ ಇದ್ದ. ಇಂತಹ ಖತರ್ನಾಕ್ ಕೆಲಸದಲ್ಲಿ ಭಾಗಿಯಾಗಿದ್ದು ಫುಟ್ಬಾಲ್ನ ಸೇಲ್ಸ್ ಮ್ಯಾನೇಜರ್ ಮದನ್ ಹಾಗೂ ರಾಜೇಶ್. ಇವರಿಬ್ಬರ ಜೊತೆಗೆ ವಿನಾಯಕ್ ನಗರದ ಅಂಗಡಿಗಳಿಗೆ ಇಂತಹ ಅವಧಿ ಮೀರಿದ ಪಾನೀಯವನ್ನ ಸಪ್ಲೈ ಮಾಡುತ್ತಿದ್ದ ದೊರೈ ಸಿಂಗ್ನನ್ನ ಬಂಧಿಸಲಾಗಿದೆ. ನೋಡಿದ್ರಲ್ಲ, ಇಲ್ಲಿ ಸ್ವಲ್ಪ ಯಾಮಾರಿದ್ರೂ ನಿಮ್ಮ ಜೀವಕ್ಕೆ ಕುತ್ತು ಬರುತ್ತೆ. ಸೊ ಇಂತಹ ಪಾನೀಯಗಳನ್ನ ಕೊಳ್ಳೋ ಮುನ್ನ ಜೋಪಾನ. ಪವಿತ್ರ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಶಾಂತಿನಗರ ಸಾಮೂಹಿಕ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿ ಬೆಂಗಳೂರು ಅಶೋಕ್ ನಗರ ಪೊಲೀಸರು 5 ಅಪ್ರಾಪ್ತರು ಸೇರಿ ಒಟ್ಟು 9 ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಳೆದ 25ರಂದು ಶಾಂತಿನಗರದ ಬರ್ಲಿನ್ ಸ್ಟ್ರೀಟ್ ಸ್ಮಶಾನದ ಬಳಿ ಕಾಲೇಜ್ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರವೆಸಗಿ ಅವಳ ಬಳಿಯಿದ್ದ ವಸ್ತುಗಳನ್ನು ಕಸಿದುಕೊಂಡು ಪರಾರಿಯಾಗಿದ್ದರು. ಈ ಕುರಿತು ಪ್ರಕರಣ ದಾಖಲಿಸಿಕೊಂಡ ಅಶೋಕನಗರ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿ ರಮೇಶ್, ಪ್ರವೀಣ್ ಕುಮಾರ್, ಗೋವರ್ಧನ್, ಸಂತೋಷ್, ನಿಕ್ಸನ್, ಇಗ್ನೇಷಿಯಸ್, ವಿಮಾನ್ಯಾನ್, ಅಮಲ್ ರಾಜ್ ಹಾಗೂ ರಿಗನ್ ಎಂಬುವರನ್ನು ಬಂಧಿಸಿದ್ದಾರೆ. ಜೊತೆಗೆ 2 ಮೊಬೈಲ್, 1 ಸ್ಕೂಟರ್ ಹಾಗೂ ಗಿಟಾರ್ ಅನ್ನು ವಶಪಡಿಸಿಕೊಂಡಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿದ ಸೆಂಟ್ರಲ್ ಡಿಸಿಪಿ ರಮೇಶ್, ಇದೊಂದು ರಾಬರಿ ಪ್ರಕರಣವೆಂದು ಪ್ರತಿಕ್ರಿಯಿಸಿದ್ದಾರೆ. ಕಾರ್ಮಿಕ ರಾಜ್ಯ ವಿಮಾ ಯೋಜನೆಗೆ ಇಂದು 60ನೇ ವರ್ಷದ ಸಂಭ್ರಮ. ಹಾಗಾಗಿ ಮಲ್ಲೇಶ್ವರಂನ ಸಿಎಸ್ಐಸಿ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ವಜ್ರ ಮಹೋತ್ಸವದ ಸಂಭ್ರಮವನ್ನು ಆಚರಿಸಲಾಯಿತು. ಈಗಾಗಲೇ ಇಎಸ್ಐ ವಿವಿಧ ಯೋಜನೆಗಳಲ್ಲಿ ಯಶಸ್ವಿಯಾಗಿದ್ದು, ಮುಂದೆ ಇಎಸ್ಐ ಯೋಜನೆಯನ್ನ ವಿಶ್ವದರ್ಜೆ ಸೇವಾ ಸಂಸ್ಥೆಯನ್ನಾಗಿ ಪರಿವರ್ತಿಸಲು ಹಾಗೂ ಉತ್ಕೃಷ್ಟ ಬ್ರ್ಯಾಂಡ್ ಮಾಡುವುದಾಗಿ ಸಿಎಸ್ಐಸಿ ಉಪ ಮ್ಯಾನೇಜರ್ ರಾಮನಾಥ್ ಹೇಳಿದರು. 60 ವರ್ಷ ಆಯಿತು ನಮ್ಮ ESI ಕಾರ್ಪೊರೇಷನ್ ಹುಟ್ಟಿ. ಆ 60 ವರ್ಷದಲ್ಲಿ ಇದುವರೆಗೂ ಏನು ನಾವು ಸಾಧನೆ ಮಾಡಿದ್ದೀವೋ ಅದನ್ನೆಲ್ಲ ಮೀರಿ ಇನ್ನು ಮುಂದಕ್ಕೆ ಸಾಧನೆ ಮಾಡಬೇಕು ಅಂತ ನಾವು ಈ ಸಮಾವೇಶನ ಆಲ್ ಓವರ್ ಇಂಡಿಯಾ ನಾವು ಇದನ್ನ ಹಮ್ಮಿಕೊಂಡಿದ್ದೀವಿ. ಬೇರೆ ಎಲ್ಲ ಸ್ಟೇಟಲ್ಲೂ ಆಗಿ ಈಗ ಕರ್ನಾಟಕದಲ್ಲಿ ನಾವು ಇದನ್ನ ಈಗ ಅಬ್ಸರ್ವ್ ಮಾಡ್ತಾ ಇದ್ದೀವಿ.